ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಂತ ಮಾಡಿದ್ದೇವೆ. ಇದು ಸರ್ಕಾರದ ಪ್ರಯುಕ್ತ ಫ್ಯಾಮಿಲಿ ಅಡಾಪ್ಟೇಷನ್ ಪ್ರೋಗ್ರಾಮ್ ಅಂತ. ಅಂದರೆ ಇಲ್ಲಿ ಬಂದು ನಾವು ಮೆಡಿಕಲ್ ಕಾಲೇಜಲ್ಲಿರುವವರೆಲ್ಲ ಒಂದೊಂದು ಫ್ಯಾಮಿಲಿ ಅನ್ನೋ ಒಂದು ಮನೆಯನ್ನು ತಗೊಂಡು ಅವರನ್ನೆಲ್ಲ ಅವ್ರ ಬಗ್ಗೆ ಅವರಿಗೆ ನೆರೆದಿರೋ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಲ್ಲ ಇದು ಮಾಡಿ ನೆಕ್ಸ್ಟ್ ಒಂದು ಕ್ಯಾಂಪ್ ನಡೆಸ್ತೇವೆ. ಆ ಕ್ಯಾಂಪಲ್ಲಿ ಅವರಿಗೆ ಏನೆಲ್ಲ ಆರೋಗ್ಯ ತೊಂದರೆಗಳಿದೆ ಅದನ್ನೆಲ್ಲ ಬಂದು ಸ್ಪೆಷಲಿಸ್ಟ್ ಡಾಕ್ಟರ್ಗಳು ನೋಡಬೇಕು. ಇದು ಶ್ರೀದೇವಿ ಆಸ್ಪತ್ರೆ ಕಡೆಯಿಂದ ಮಾಡಿದ್ದೇವೆ. ಆಪ್ಥಾಲ್ಮಾಲಜಿ, ಗೈನಕಾಲಜಿ ಮತ್ತು ಡರ್ಮಟಾಲಜಿ, ಬೋನ್ದು, ಆರ್ಥೋಪೆಡಿಷಿಯನ್ಸ್, ಜನರಲ್ ಮೆಡಿಸಿನ್ ಇಂಥವರೆಲ್ಲ ಬಂದು ಎಲ್ಲ ನೆರೆದಿರುವ ಎಲ್ಲ ಮನೆಗಳಿಗೆ ಬಂದು ಚಿಕಿತ್ಸೆ ಮತ್ತು ಇದು ಕೊಡ್ತಾರೆ. ಇದು ಶಿಬಿರ ಮಾಡ್ತೇವೆ. ಇದಕ್ಕೆ ನಮ್ಮ ಸ್ಪಾನ್ಸರ್ ಇವರು ಸರ್ ಅಂತ. ಸೊ ಇದಕ್ಕೆ ನಮಗೆ ಆಪರ್ಚುನಿಟಿ ಕೊಟ್ಟಿರೋ ಎಲ್ರಿಗೂ ಧನ್ಯವಾದಗಳು. ಇನ್ನು ಮುಂದೆ ಇಂಥದ್ದು ಮಾಡ್ತಾ ಇರ್ತೇವೆ ಅಂತ ಈ ಥರ ಮಾಡಬೇಕು ಅಂತ. ಬರೀ ವಿತಿನ್ 2-3 ಅವರ್ಸಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಿ ಏನೇನು ವ್ಯವಸ್ಥೆ ಬೇಕೆಲ್ಲ ಮಾಡಿರ್ತಾರೆ. ಭಾಳ ಸರಳ ವ್ಯಕ್ತಿ ಮತ್ತು ಭಾಳ ಒಳ್ಳೆ ಮನಸ್ಸು. ಯಾವತ್ತಾದರೂ ನೀವು ಬಂದು ಕೇಳಿ, ಇವ್ರಿಗೆ ಏನೋ ಹೆಲ್ಪ್ ಬೇಕಾದ್ರೂ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಭಾಳ ಒಳ್ಳೆ ವ್ಯಕ್ತಿ. ಇನ್ನು ಮುಂದಿನ ದಿನಗಳಲ್ಲಿ ಬರುವ ಕಾರ್ಪೊರೇಟರ್ ಆಕಾಂಕ್ಷಿ ನಮ್ಮ ಮಗ್ದುಮಣ್ಣ. ಎರಡು ಮಾತನ್ನು ನಾನು ಮುಗಿಸ್ತೀನಿ. ಧನ್ಯವಾದ. ಸೊ ಇವತ್ತಾಲೆ ಎಷ್ಟು ಜನ ಹೆಲ್ತ್ ಕ್ಯಾಂಪಲ್ಲಿ ತೊಗೊಂಡಿದ್ದಾರೆ? ಹೆಲ್ತ್ ಕ್ಯಾಂಪ್ ಬಂದು ಅಟೆಂಡ್ ಆಗಿರ್ತಕ್ಕಂಥ ವ್ಯಕ್ತಿ 250 ಮೆಂಬರ್ಸ್ ಬರೀ ಸ್ಟೂಡೆಂಟ್ಸ್ ಬಂದಿದ್ದರು. ಮತ್ತು 7 ಜನ ಡಾಕ್ಟರ್ಸ್ ಬಂದಿದ್ದರು. ಸರ್ಜಿಕಲ್ ಡಾಕ್ಟರ್ಸ್ 7 ಜನ ಬಂದಿದ್ದರು. ಮತ್ತು ಒಂದು 400-500 ಜನ ಇದರ ಫಲಾನುಭವಿಗಳು ಉಪಯೋಗ ಮಾಡ್ತಾರೆ. ಅದೇ ಒಂದು 400 ಜನ ಜನ ಟ್ರೀಟ್ಮೆಂಟ್ ತಗೊಂಡವ್ರೆ. ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದೆ. ಇನ್ನು ಎಷ್ಟೊತ್ತವರೆಗೂ ಇರುತ್ತೆ? 3:30-4 ಗಂಟೆವರೆಗೂ ಇರುತ್ತೆ. ಬರೋವರು ಇದರ ಫಲ ತಗೊಂಡು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀತ್ ಪಾಷಾ ಅಂತ. ಇವತ್ತಿನ ದಿನ ರಾಜೀವ್ ಗಾಂಧಿ ನಗರದಲ್ಲಿ ನಮ್ಮ ಮಗ್ದುಮಣ ಅವರು ಫ್ರೀ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ತಾ ಇದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಾಗಿ ಮಾಡಿಸ್ಬೇಕು ಅಂತ ನಮ್ಮ ಮಗ್ದುಮಣ ಅವರು ಭರವಸೆ ಇಟ್ಕೊಂಡಿದ್ದಾರೆ. ಇನ್ನು ಎಲ್ಲರಿಗೂ ನಮ್ಮ ಜನಾಂಗದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಥರ ಹೆಲ್ತ್ ಕ್ಯಾಂಪು ಇನ್ನೂ ಹಲವಾರು ಮಾಡಬೇಕಂತ ಅವ್ರದ್ದು ಆಸೆ ಐತೆ. ಮತ್ತು ಬ್ಲಡ್ ಚೆಕಪ್ಪು ಅದೆಲ್ಲ ಮಾಡಿಸ್ಬೇಕಂತ ಇನ್ನೂ ಅವ್ರಿಗೆ ತುಂಬ ಆಸೆ ಐತೆ. ಈಗ ನೆಕ್ಸ್ಟು ನಮ್ಮ ಕೌನ್ಸಿಲರು ಇದು ಮಾಡೋಕ್ಕೆ ಅವ್ರಿಗೆ ಒಂದು ಚಾನ್ಸು ಇದು ಮಾಡೋಕ್ಕೆ ಅವರು ರೆಡಿಯಾಗಿದ್ದಾರೆ. Sridevi Institute of Medical Science. This was the main motto was under the National Medical Council guidelines. There is a concept of family adaptation program. In the family adaptation program, we are going to adopt the area like we have adopted here Rajiv Gandhi Nagar. We are going to conduct every month the camps like this under the FAP, and we are going to give all the services under this Sridevi Institute, and also the referral services in which we are going to make aware for the patient regarding the scheme, what are the government schemes, what are the benefits that we are going to get, and this will be the continuation every month from our students. These are all our specialists from ortho department, from general medicine, from dermatology, from gynecology, and even ophthalmology. Even specialist visit is also there in this coming time, and the continuous support will be there from Sridevi. Our sponsor and our backbone of this camp is Mr. Magdum. He has been main motto of this successful of this camp. Thank you.